ಇದ್ದ ಕಾಲಿಗೆ ಹತ್ತ ಕೂಗಿ ಕೂಗಿ ಊಟ ಕೊಡದೇಕೆ ಬಸರಾಗಿಯ ಬಸರಾದರು ಕಸರ ಸೇರಿ ಗುರು ಬಸವಾಗ ಕಸರ ಸೇರಿ ಗುರು ಬಸವಾಗ ಕಸರ ಸೇರಿ ಗುರು ಬಸವಾಗ ಏ ಬಸರಾಗಕ್ಕೆ ಬಸರಾದು ಕಸರ ಸೇರಿ ಗುರು ಬಸವಾಗ ಜನ ಹುಣ್ಣಿನಾಗ ಗೊತ್ತಬೇಕತೆ ಶಾನದ ಚಲಗರ ಮಾಡುವುದ ಮುನ್ನತೆ ಮತ್ತೇನಂತ ಕೇಳ್ತಾರ್ರಿ ಮಾಸ್ತರ ನಿಮ್ಮ ದೇವರಂದ್ರೆ ಹಂತವಲ್ಲ ಅಂತ ಕೇಳ್ತಾವ ಹಂಗದ ಹೌದು ನಿಮ್ಮ ದೇವ್ರ ಹಂಗದ ಅಂತ ಕೇಳ್ತಾವ ಎಂಥವದ ಅಂತವನ ತೋರ್ಸಂತ ಹೇಳ್ತಾರ ಯಾರಿಗೆ ಕಾಣಿಸ್ಯಾನು ಹೌದು ಅಂತ ಕೇಳ್ತಾರ ಹೌದು ಅದಕ್ಕೆ ಏನಾಗೈತ್ರಿ ಮಾಸ್ತರ ಏನಾಗೈತೆ ಹಾದಿ ಒಳಗೆ 3 ಹಾದಿಗಳದಾವತ್ತ ಹೌದು ಹಾದಿ ಒಳಗೆ 3 ಹಾದಿದಾವು ಹಾ ಯಾವ್ಯಾವ ಹಾದಿ ಅದಾವು ಅವು ಎಲ್ಲೆಲ್ಲಿ ಹೋಗಿ ಮುಟ್ಟ್ಯಾವು ಹಾ ಒಮ್ಮೆ ಕೇಳ್ತಾರ ಆ 3 ಹಾದಿ ನನಗೆ ಗೊತ್ತಿಲ್ಲ ಆಗ್ಯಾವು ಹೌದು ಅವನಟ್ಟು ನನಗ ಓದಿ ಕೊಡು ಲಕ್ಷ್ಮಣ ಅಂತ ಹೇಳ್ತಾಳೆ ವಿದ್ಯಾರ್ಥಿ ಹೌದು ಯಾಕಂದ್ರೆ 3 ಹಾದಿದಾವತ್ತ ವಿದ್ಯೆ ಹೇಳ್ತಾಳು ಹೌದು ಆದ್ರೆ ತಂಗಿ ಹಾದಿ ಒಳಗೆ ಬಹಳ ಹಾದಿದಾವು ನಿನಗೆ ಗೊತ್ತಿಲ್ಲ ಹಾ ಯಾವ್ಯಾವ ಹಾದಿದಾವು ಯಾವಪ್ಪ ಯಾಕಂದ್ರೆ ಈಗ ಸದ್ದ ಹುಟ್ಟಿ ಬರುವಾಗ ಒಂದು ಹಾದಿ ಹೌದು ಹತ್ತು ಮಶ್ಯಮನಾಳ ವಿದ್ಯಾ ದೊಡ್ಡ ಕಾಲ ಮೇಲೆ ತೀಗಿ ನಡಿಯಾಕ ಬಂದ ಮೇಲೆ ಏನ ಯಾವಾಗ ಲಗ್ನವಾದ ಮೇಲೆ ನನ್ನ ಮನೆಗೆ ಏನು ನಡಿಯಾಕತ್ತ ಬರುತ್ತ ನೋಡು ಹೌದು ಅವಾಗ ಸಂಸಾರದ ಹಾದಿ ಒಂದು ಬೇರೆ ಐತಿ ಹೌದು ಹುಟ್ಟಿ ಬರುವಾಗ ಒಂದು ಹಾದಿ ಸಂಸಾರದ 2ನೇ ಹಾದಿ ಹೌದು ಮಶ್ಯಮನಾಳ ವಿದ್ಯಾ ಅಕಸ್ಮಾತಾಗಿ ಹಾಟಾಗಿ ಒಂದು ಸಾತ್ತಳತ್ತ ತಿಳ್ಕೊ ಹೌದು ಈಕಿನ ಹೋಗಿ ಏನ್ ಮಾಡ್ತಾರೋ ಈ ಮಶ್ಯಮನಾಳ ತಂಗಿನ ಹೋದ ಇಲ್ಲಿ ಮಣ್ಣು ಮಾಡ್ತಾರ ಮಾಸ್ತರ್ ಹೌದು ಎಲ್ಲಿ ಮಣ್ಣು ಮಾಡ್ತಾರ ಅದು ಗೊತ್ತಿಲ್ಲ ಓರ್ಯಾಗ ಮಾಡ್ತಾರ ಮಣ್ಣ ಹೌದು ಹುಲಿ ಇರ್ಬೇಕು ಇಲ್ಲಿ ಮಣ್ಣು ಮಾಡ್ಬೇಕಾದ್ರೆ ಪುಣ್ಯ ಒಂದು ಮಣ್ಣು ಮಾಡ್ಬೇಕಾದ್ರೆ ಅದು ಒಂದು ಹಾದಿ ಇದು 3ನೇ ಹಾದಿ ಐತಿ ಹೌದು ಹುಟ್ಟಿ ಬರುವಾಗ ಒಂದು ಹಾದಿ ಸಂಸಾರದ 2ನೇ ಹಾದಿ ನೀನೇನು ಹೋಗದು ಬರ್ತಾರ ಅದು 3ನೇ ಹಾದಿ ಐತಿ ಹೌದು ಇವು 3 ಹಾದಿ ನಾವು ಇವು ಬೇರೆ ಹಾ ಇನ್ನು 3 ಹಾದಿ ಯಾವ್ಯಾವ ಯಾವ್ಯಾವಪ್ಪ ಯಾಕಂದ್ರೆ ಜಾಂಡ್ರ ಕೂಡ್ರ 3 ಹಾದಿ ಅಕ್ಕ ಮಾಡ್ತಾರ ಹೌದು ಜಾಂಡ್ರ ಕೂಡ್ರ 3 ಹಾದಿ ಹಾ ಜಾನ ಮತ್ತು ಕ್ವಾಣ ಕೂಡ್ರ 2 ಹಾದಿ ಅಕ್ಕವ ಹೌದು ಯಾಕಂದ್ರ ಜಾನ್ ಎತ್ತಾವ ನೆಟ್ಟಗ ಬರ್ತಿರ್ತಾನು ಹೌದು ಕ್ವಾಣ ಎತ್ತಾವ ಅವ ಸೈಡ್ ಬರ್ತಿರ್ತಾನು ಹೌದು ಅವಾಗ ಕ್ವಾಣ ಎತ್ತಾವ ಏನ್ ಮಾಡ್ತಾನು ಏನ್ ಮಾಡ್ತಾನ ಕ್ವಾಣ ಎತ್ತಾವ ಸೈಡ್ ಹಾಯಂಗಿಲ್ಲ ಏಕ ಬರ್ತಾನ ಮಗನ ಬಾಂದ್ರ ಬಾ ಆಕ್ಸಿಡೆಂಟ್ ಮಾಡ್ತಾನ ಅಂತಾನ ಹೌದು ಅದಕ್ಕೆ ಅವ ನೆಟ್ಟಗ ಬರ್ತಿರ್ತಾನು ಜಾನ್ ಎತ್ತಾವ ಏನ್ ಮಾಡ್ತಾನು ಏನ್ ಮಾಡ್ತಾನ ಸೋಮ ಸೈಡ್ ಹಾದು ಹೋಗಿ ಬರ್ತಾನೆ ಯಾಕ ಜಾನ್ ಇರ್ತಾನೆ ಹೌದು ಅದಕ್ಕೆ ಜಾನ ಕ್ವಾಣ ಕೂಡ್ರ 2 ಹಾದಿ ಹೌದ ಎಂತಾವ್ ಮಶಿಬನಾದ ಅಂತಾವ್ ಇವು ಯಾರು ಕೂಡಿದಂದ್ರೆ ಏನಾಕೈತಿ ಮಾಸ್ತರ್ ಕ್ವಾಣ ಕ್ವಾಣ ಇದು ಸೈಡ್ ಹಾಯಂಗಿಲ್ಲ ಇದು ಸೈಡ್ ಹಾಯಂಗಿಲ್ಲ ಹೌದು ಒಂದು ಹಾದಿ ಆಗ್ತೈತಿ ಹೌದು ಅದಕ್ಕೆ ಇವು ಹಾದಿ ಬೇರೆ ನಾವು ಇದ್ದೆ ಇವನು ಬರಪ್ಪ ಹೌದು ಇನ್ನ 3 ಹಾದಿ ಈಗ ಏನು ಹೇಳ್ತು ನೋಡು ಇವು ಮೊದಲ ನಿಜವಾದ ವಸ್ತು ಹಾದಿದಾವು ಇವು ಮಾತ್ರ ಯಾವ್ಯಾವ ಹಾದಿ ಯಾವ್ಯಾವಪ್ಪ ಜ್ಞಾನಕಾಂಡ ಜ್ಞಾನಕಾಂಡ ಕರ್ಮಕಾಂಡ ಕರ್ಮಕಾಂಡ ಉಪಾಸನ ಕಾಂಡ ಇವು 3 ಹಾದಿದಾವು ಜ್ಞಾನಕಾಂಡ ಕರ್ಮಕಾಂಡ ಉಪಾಸನ ಕಾಂಡ ಇವು 3 ಹಾದಿದಾವು ವಿದ್ಯಾ ಯಾವ ಹಾದಿನೇ ಬರ್ತೀವ ಹೌದು ಆ ಹಾದಿಗೊಂದು ನಮ್ಮದು ನೆಗ್ಗಿನ ಮೂಳು ಐತೆ ಎಕ್ಕಡಿ ಹೊಳ್ಳಾಡಿಸ್ತು ನೋಡು ಆ ಕಡೆ ಒಂದು ಚುಚ್ಚೋದ ನೆಗ್ಗಿನ ಮೂಳು ಭಾಳ ಕಟ್ಟದ ಮೊದಲು ಒಂದು ಕಾಚಿನ ಚೂಚ್ ತಗೊಂಡಿಗೆ ಒಂದು ಎತ್ತಿರ್ತದೆ ಅಯ್ಯೋ ಇವು 3 ಹಾದಿ ನಾವು ಅದಕ್ಕೆ ಇನ್ನೊಂದು ಮಾತು ಕೇಳ್ತಾರ ವಿದ್ಯಾ ಏನಂತ ಕೇಳ್ತಾವು ಕುದುರೆಯಲ್ಲಿ ನೀರಿನಲ್ಲಿ
ಹೆಣ್ಣಿನ ನೆಲೆ ಯಾರಿಗೂ ತಿಳಿಯೋದಿಲ್ಲ. ಹೌದು ಹೌದು, ಹಾ ವಿಜ್ಞಾನ ಮಾತು ಕರೆ ಐತಿ ಇವಾಗ. ಹಾ ಹೆಂಗಪ್ಪ? ಹೆಣ್ಣಿನ ನೆಲೆ ನೀರಿನ ನೆಲೆ ಬುದ್ಧಿ ನೆಲೆ ತಿಳಿಯೋದಿಲ್ಲ ತಿಳ್ತಾವು. ಹೌದು ಅಕ್ಕಿ ಹೇಳೋದು ಬರಾಬರಿ ಐತಿ. ಹೆಂಗ ಗೊತ್ತಾ ಕಡಿಮಾಸ್ತಾರ? ಹೆಂಗಪ್ಪ? ಹೆಣ್ಣಿನ ನೆಲೆ ಹೆಂಗ ತಿಳಿಯೋದಿಲ್ಲ? ಹಂಗ ಒಬ್ಬಕ್ಕೆ ಏನು ಮಾಡ್ತಾನೋ ಜನ್ಮ ಮಾಡ್ಬೇಕಾದ್ರೆ ಗಂಡನ ಮನ್ಯಾಗ ಹಾ ಗಂಡ ಗಂಜಿ ಒಬ್ಬಕ್ಕೆ ಜನ್ಮ ಮಾಡ್ತಿರ್ತಾಳ. ಹೌದು ಅಂತ ನಾಬಕ್ಕೆ ಯಾರಿಗೆ ಎಣಿಕೆ ಮಾಡ್ತಿರ್ತಾರೋ? ಯಾವನಮ್ಮ ಪರ್ಬೋಣ್ಣ ಭೀಮ್ಶ ರಪ್ಪ ಅವರಾದ್ರೂ ಕೂಡ ಏನೋ ಮಲ್ಪಕ್ಕಲ್ಲಿ ಅನ್ಕೊಂಡು ನಮಗ 51 ಸರ್ಕಾರಿ ಆದಂತವ್ರಿಗೆ ವಿದ್ಯಾಶ್ರೀ 51 ರೂಪಾಯಿ ಕೊಟ್ಟಿದ್ದಾರೆ. ಇದು 51,51,000 ಶಿಖರಿಸ್ತೀನಿ ಮನಿಸ್ತಕ್ಕರು. ಹೌದು ಯಾವ ಅದೇ ರೀತಿಯಾಗಿ ನಂದಿ ಸ್ವರೂಪಿಯಾದಂತ ರೊಪ್ಪ ಕಾಕ ಭೀಮಶಂಬಿದ್ಯ ಸಾಕಿನಿದ್ಯ ಗ್ರಾಮದವರು ಒಂದು ಮ್ಯಾಳಿಗೆ ಕೊಟ್ಟು ಒಂದು ಮ್ಯಾಳಿಗೆ ಬಿಟ್ಟು ತಪ್ಪಾಗ್ತದೆ ತಿಳ್ಕೊಂಡು ಅವರಾದ್ರೂ ನಮ್ಮ ಮ್ಯಾಳಿಗೆ ಯಾರು 50 ರೂಪಾಯಿ ಕಾಂಜಿ ಕೊಡಿ ಸಿದ್ದರಾಮ ಅವ್ರಿಗೆ 5 ಭಾಗ್ಯವನ್ನು ಕೊಟ್ಟು ಕಾಪಾಡಿ ನೀವು ನೆನಪಿಡ್ಕೊಳ್ಳೋ ಕೇಳ್ಕೊಳ್ತೀವಿ. ಧನ್ಯವಾದ. ಯಾಕೆ ಹೋಗ್ತಾರ ಆಕಾಶ ಶಿವಕಾರ ನೋಡ್ತಾಗ ಆಕಾಶ ಶಿವರಾಮ್ ಬೇಕಾಗ್ಯಾವನ. ಯಾವ ನಮ್ಮ ಶರಣಪ್ಪಣ್ಣ ಗುಡ್ಡೇವಾಡಿ ಅವರಾದ್ರೂ ಕೂಡ ಸಾಕಿನ ತೊಳ್ನೂರು ಗ್ರಾಮದವರು ಅವರಾದ್ರೂ ಕೂಡ ಏನೋ ಮಲ್ಪಕ್ಕಲ್ಲಿ ಅನ್ಕೊಂಡು ಕೂಡಿದ ಸಭೆಯಲ್ಲಿ ತಂದು 51 ರೂಪಾಯಿ ಕೊಟ್ಟಿದ್ದಾರೆ. 51,51,000 ಶಿಖರಿಸ್ತೀನಿ ಮನಿಸ್ತಕ್ಕಂಥ. ಯಾವ ನಮ್ಮ ಶಿವಪುತ್ರನ ಕೇಳಿದಿಲ್ಲ ಅಂತ ಹೇಳ್ತಾಳು. ಒಬ್ಬಕ್ಕೆ ಗಂಡ ಗಂಜಿ ಜನ್ಮ ಮಾಡ್ತಾಳ, ಗಂಡನ ಮನ್ಯಾಗ ಜನ್ಮ ಮಾಡ್ಬೇಕಾದ್ರ. ಇನ್ನೊಬ್ಬಕ್ಕೆ ಮಾವ ಗಂಜಿ ಜನ್ಮ ಮಾಡ್ತಿರ್ತಾಳ, ಇನ್ನೊಬ್ಬಕ್ಕೆ ಅತ್ತೆ ಗಂಜಿ ಜನ್ಮ ಮಾಡ್ತಿರ್ತಾಳು, ಒಬ್ಬಕ್ಕೆ ಮೈದನ ಗಂಜಿ ಜನ್ಮ ಮಾಡ್ತಿರ್ತಾವ. ಈಕೆ ಯಾರಿಗೂ ಆಚೆ ಜನ್ಮ ಮಾಡ್ಲಿಕ್ಕೆ ಏನಾಗ್ತೈತೆ? ಒಬ್ಬರು ತಗೊಂಡು ಓಡಿ ಹೋಗತ್ತಾಳ. ಅದರ ಸಂಬಂಧಕ್ಕೆ ವಿದ್ಯಾರ್ಥಿ ಏನಂದಳು, ನಾನು ಹೆಣ್ಣಿನಲ್ಲಿ ಯಾರಿಗೆ ತಿಳಿಯಾಗಿಲ್ಲ ಅಂತ ಹೇಳ್ತಾಳಾಗಿ. ಇದ್ರ ಸಂಬಂಧ ವಿದ್ಯಾ ಇದೇನು ಮೆಟ್ಟಿಗಂತದಾಗಲ್ಲ. ಗಂಡನ ಸೇವೆ ಮಾಡ್ಕೊತ ದಿನನಿತ್ಯ ನೀನ ಗಂಡ ನನಗ ದೇವರು, ಮತ್ತೊಂದು ಗಂಡ ನನಗ ಬೇಡ, ದೇವರು ನನಗ ಬೇಡ ಅಂತೇಳಿ ಗಂಡನ ಯಾರ ದಿನನಿತ್ಯ ನೀನ ಪರಮಾತ್ಮ ಅಂತ ಯಾರು ದುಡ್ಕೋತಾರ ನೋಡು, ಅಂತವ್ರು ಮುಕ್ತಿಗೆ ಹೋಗ್ತಾರ. ಹೊರತಾಗಿ ನೀ ಆ ಗಂಡ ನೀ ನನಗೆ ಗಂಡ ಕೊಡಿಯಂಗಿಲ್ಲ ಅಂತೇಳಿ ವಿದ್ಯಾನಗತ್ಲೆ ಅಂದ್ರೆ ಎಂದ್ರ ಮುಕ್ತಿಗೆ ಹೋಗ್ತಾರ. ನಮಸ್ಕಾರ. ಗಂಡನ ಆಜ್ಞೆದಕ್ಕಿ ಏನಂತಾರ ಮಡದಿ ಅಂತಾರು. ಗಂಡನ ಆಜ್ಞೆ ನೀಡಿ ಅಂದ್ರೆ ಆಕಿ ಹೆಸರ ಬೇರೆ ಐತೆ, ವಿದ್ಯಾ ನಾ ಹೇಳಂಗಿಲ್ಲ. ಯಾಕಂದ್ರ ಹಂಗೈತೆ ತಗದ ಆಜ್ಞೆ ಮಾಡಿ ಮುಕ್ತಿಗೆ ಹೋಗ್ಯಾಳ. ಯಾಕಂದ್ರೆ ಅಕ್ಕ ಮಾದೇವಿ ಹೇಳ್ತಾರ ವಿದ್ಯಾಗ ಮಧ್ಯಾಹ್ನ ಬಿಸಲಾಗ. ಯಾಕಂದ್ರೆ ಅಕ್ಕ ಮಾದೇವಿ ಸುದ್ದಿ ವಿದ್ಯಾ ಗೊತ್ತಿಲ್ಲಾಗಿತ್ತು. ವಿದ್ಯಾ ಒಂದ ಮಾತಾಡಿನ ಕೇಳ್ತೀನಿ, ನಿನ್ನ ಅಕ್ಕ ಮಾದೇವಿ ಅಂತ ದೊಡ್ಡ ಕೇಂದ್ರ ಹೆಣ್ಮಗಳ ಒಳಗಾಕಿ ಹೆಚ್ಚಿನ ಕೇಂದ್ರ ಅಂದ್ರ ಮಾಡ್ಕೊಂಡ ಗಂಡನ ಯಾಕೆ ಬಿಟ್ಟು ಬಂದಾಳ ವಿದ್ಯಾಕಿ. ಮಾಡ್ಕೊಂಡ ಗಂಡನ ನೋಡಿ ಜನ್ಮ ಮಾಡವ್ರ ಅಲ್ಲಿ ಅವ್ರು. ಇವು ನನಗೆ ಗಂಡ ಕಡೆ ಬಿಟ್ಟು ಬಂದಕ್ಕೆ ಅಕ್ಕ ಮಾದೇವಿ ಅವರು ಅಕ್ಕ ಮಾದೇವಿ ಕೌಶಿಕ್ ರಾಜ ನೋಡಿ ಲಗ್ನ ಮಾಡಿದ್ರ ಮಾಸ್ತರ. ಕೌಶಿಕ್ ರಾಜ ನೋಡಿ ಲಗ್ನ ಮಾಡಿದ್ರ ಸುಮ್ಮಕ್ಕೆ ಗಂಡನ ನೋಡಿ ಜನ್ಮ ಮಾಡಿಲ್ಲ. ನಿನಗೆ ಗಂಡನ ಬ್ಯಾಡ ಅಂತ ತಿಳ್ಕೊಂಡ ಆ ಮಲ್ಲಿಕಾರ್ಜುನ ಮದುವೆ ಆಗಕ್ಕೆ ಅಂತೇಳಿ ಮನೆ ಬಿಟ್ಟು ಬಂದ ಆಕೆ ಅಕ್ಕ ಮಾದೇವಿ. ಆ ಅಕ್ಕ ಮಾದೇವಿ ಕೌಶಿಕ್ ರಾಜನೇ ಬ್ಯಾಡ, ಮಲ್ಲಿಕಾರ್ಜುನ ಮದುವೆ ಆಗಕ್ಕೆ ಅಂತ ಹೇಳಿ ಏನು ಮಾಡ್ಯಾಳ? ಊಟದ ಅರಿವಿ ಎಲ್ಲ ಕಳೆದೋಗದ ನಿಸ್ಸಂಗಾಗಿ ಬಂದ. ಯಾಕ ಹಂಗ ಬಂದಿಲ್ಲ ಅವೇನು ಬ್ಯಾಡ ಅಂತದ ಕೌಶಿಕ ರಾಜ ಹಾಕೊಂಡು ಬರ್ಬೇಕಲ್ಲ. ಅವನ ತೇಕ ತಗಲು ಉಗುಳು ನಿಸ್ಸಂಗಾಗಿ ಬರ್ಬೇಕಾದ್ರ ಊರಾಗಿನ ಮಂದೆಲ್ಲ ಬೇಕಂತ ಬಿಡ್ತಾರೆ ಯಾರನ್ನ ಅಕ್ಕ ಮಾದೇವಿ. ಈ ಮಶಿವನ ಅಕ್ಕ ಮಾದೇವಿನ ಊರಾಗಿನ ಮಂದಿ ಬೇಕತ್ರು ಏನು ನೋಡಿದ ಜಲಮಗೆ ಎತ್ತೈತಿ ಹೆಣ್ಣಾಗಿ ಹುಟ್ಟೈತಿದ್ರೆ ಇದಕ್ಕೆ ಮೇಯಾಗ ಒಟ್ಟ ಕಬರಿಲ್ಲ, ಹುಟ್ಟು ಬಟ್ಟೆ ಎಲ್ಲ ಕಳೆದು ಹೋದ ನಿಸ್ಸಂಗಾಗಿ ತಿರುಗಾಡತ್ತಂತೆ ಒಂದು ಹೆಣ್ಣು ಆಟೆ ಬೇಯ್ತ. ಅವಾಗ ಕೇಳಿ ಮಾಡ್ತಾ ಪರಮಾತ್ಮ ನಿನ್ನ ಸೇವೆ ಮಾಡಿದಕ್ಕಾಗಿ ನನಗೆ ಎಂತ ನಾಮಸ್ಮರಣೆ ಬಂದೈತಪ್ಪ ಪರಮಾತ್ಮ ಅಂತ ತಿಳ್ಕೊಂಡ ಮಲ್ಲಿಕಾರ್ಜುನಲ್ಲಿ ಆಜ್ಞೆ ಇಡ್ತಾಳ. ಏನಂತೇಳಿ ಮರೆ ಇಡ್ತಾಳ. ನನ್ನ ಮೇಲೆ ಎಂತ ಅಪವಾದ ಬಂದತ್ತೀನಿ ಎಲ್ಲಿ ಕೂತದೆ ಅಂತೇಳಿ ಮಲ್ಲಿಕಾರ್ಜುನ ಬೈತಾಳು. ಅವಾಗ ಮಲ್ಲಿಕಾರ್ಜುನ ಇರ್ತಾವ ಏನು ಮಾಡ್ಯಾನು? ಅಕ್ಕ ಮಾದೇವಿಗೆ ಆಶೀರ್ವಾದ ಮಾಡ್ಯಾನು. ನನ್ನ ಮೈ ತುಂಬ ಎಲ್ಲ ಮೈ ತುಂಬ ಏನಾಗಲಿ ರೋಮಗಳಿಂದ ಹೇಳಿ ಇವನೇ ಬೆಳೆದ ಹೇಳಿ
ಕೂದಲು ಬೆಳೆಯಲಿ ರೋಮ ಬೆಳೆಯಲತ್ತಿ ತಿಳ್ಕೊಂಡು ಆಶೀರ್ವಾದ ಮಾಡ್ಯಾನ. ಹೌದು ಅವಾಗ ಏನಾಗೈತಿ ರೋಮ ಮೈತುಂಬೆಲ್ಲ ಬೆಳೆದವು ಯಾರದಿಂದ ಯಾರ್ದಿಂದ ನನ್ನ ಮಲ್ಲಿಕಾರ್ಜುನ ನೀ ಮೆಟ್ಟಿಗೆ ಹೆಚ್ಚಿನ ಹೊರತಾಗಿ ನಿಮ್ಮ ಅವ್ವ ನಿಮ್ಮ ಯಾರ ಮೆಟ್ಟಿಗೆ ಹೆಚ್ಚಿನ ಅವಿದ್ಯಾ ಹೌದು ಆದ್ರೆ ಜಗದಾಗಲಿ ಅಕ್ಕ ಮಾದೇವಿ ಹೆಚ್ಚಿನ ಕಥೆ ಅಂತೀವಿ. ಆದ್ರೆ ಅಕ್ಕ ಮಾದೇವಿ ಒಂದು ತಗದ ತಪ್ಪು ಮಾಡ್ಯ. ಏನ್ ಮಾಡ್ಯಾವ ಅಕ್ಕ ಮಾದೇವಿ ಹೆಣ್ಣಿನ ನಾಮಸ್ಮರಣೆ ಎಂದೂ ಮಾಡಿಲ್ಲ. ಇಲ್ಲ ಹೆಣ್ಣಿನ ನಾಮಸ್ಮರಣೆ ಮಾಡಿಲ್ಲ, ಹೆಣ್ಣಿನ ಹೆಸರಾಗಿ ಬಾಯಿಲೆ ನೋಡುದಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಜ್ಞಾನ ಅರ್ಥ ಮಾಡ್ಯಾವ, ಗಂಡಿನ ಸೇವಾ ಮಾಡ್ಯಾವ. ಹೌದು ನಿನ್ನ ಹೆಣ್ಣಿನ ಸೇವಾ ಹಾಕಿ ಯಾಕೆ ಮಾಡಿಲ್ಲ? ಏನು ಕಡಿಮೆ ತಳಿ ಮಾಡಿಲ್ಲ ಹೆಣ್ಣ, ಏನು ಹೆಣ್ಣು ಹೆಚ್ಚ ತಳಿ ಮಾಡಿಲ್ಲ. ವಿದ್ಯೆ ಯಾಕೆ ಮಾಡಿ ಮತ್ತೊಂದು ಬೇರೆ ಹೇಳ್ತಮ್ಮ ಇನ್ನೇನಿಗೆ ಬಂದು ಹೇಳ್ತಾ ಎಟ್ಟ ಹೆಚ್ಚು ನೋಡು ಅಟ್ಟ ಕರ್ಕೋಬೇಕಾಗಿತ್ತು. ಯಾರೋ ಕೊಡ್ತಾರ ನೋಡ್ತ ವಿದ್ಯಾರ್ಥಿ ಒಂದ ಮಾತು ನಿನಗೆ ಹೇಳ್ತಾನೋ, ನಿನಗೆ ಎಲ್ಲಿ ಕಾಯ ಆಗೈತಿ ನೋಡುವ ಅಲ್ಲಿ ಅಟ್ಟ ಕೆರ್ಕೊಳಕ್ ಬೇರೆ ಕಡೆ ಕೆರ್ಕೊಳಕ್ ಹೋದ್ರೆ ಮೆತ್ತು ಮೇಲೆ ಹೋಗಾಕತಿ. ಎಲ್ಲಿ ಕೆರ ಕಟ್ಟಿ ಬಿಟ್ಟೈತಿ ನೋಡ ಅಲ್ಲಿ ಅಟ್ಟ ಮನ ಮಹತ್ವ. ಯಾಕಂದ್ರೆ ಏನಾಗಿತ್ತು ಗೊತ್ತೈತೆ ಅಂದಾಗ ಮಶೀಬನಾದ ವಿದ್ಯಾಗ ಚೋಳ ಕಡದತ್ತು ಮಾಸ್ತರ್. ಹೆಂಗ ಚೋಳ ಕಡದತಿ ಅಂತ ಚೋಳ ಮನ್ಯಾಗ ಕಸ ಹೊಡಿತಳು. ಮನ್ಯಾಗ ಕಸ ಹೊಡಿಯೋ ಟೈಮ್ನಾಗ ಬಾಗಿಲು ಸುಳಿಕ್ಯಾಗ ಮಶೀಬನಾದ ವಿದ್ಯಾಗ ಚೇಳ ಕಡಿತು ಮಾಸ್ತರ್. ಚೇಳ ಕಡೆ ಅಂತಲೇ ಚೇಳ ಇಳಿಸ್ತಾವಂತೆ ಹೋದ ವಿದ್ಯಾ. ಚೇಳ ಇಳಿಸ್ತಾವಂತೆ ಹೋಗಿ ಹೇಳ್ತಾರೋ, ಯಪ್ಪ ನನಗೆ ಚೋಳ ಕಡದತಿ, ನನಗೆ ಔಷಧ ಕೊಡುವ ಅಂದಾಗ ಅವ್ನು ಚೇಳ ಇಳಿಸ್ತಾವ ಏನಂತಾನು, ತಪ್ಪಲ ಅರಲ್ಲ ಔಷಧ ಕೊಟ್ಟ ಅವ್ ಮಶೀಬನಾದ ವಿದ್ಯಾನ ಕೈಯಾಗ. ತಪ್ಪಲ ಅರಲ್ಲ ಔಷಧ ಕೊಟ್ಟು ಏನಂತಾವ, ತಂಗಿ ನಿನಗೆ ಚೇಳ ಎಲ್ಲಿ ಕಡದೈತಿ ನೋಡು ಅಲ್ಲಿ ಹತ್ಕೋ ಅಂದ. ಅವೇನು ತಪ್ಪು ಮಾತಾಡ್ಯಾನ ನಾವೇನ, ತಂಗಿ ನಿನಗೆ ಚೋಳ ಎಲ್ಲಿ ಕಡದೈತಿ ಅಲ್ಲಿ ಹತ್ಕೋ ಅಂದವ. ಅವಾಗ ವಿದ್ಯಾ ಓದಿ ಎಲ್ಲಿ ಹತ್ತಾಳ, ಚೋಳ ಎಲ್ಲಿ ಕಡದೈತಿ ಅಲ್ಲಿ ಹತ್ಕೋ ಅನ್ನೋ ಬಾಗಿಲು ಪಡಕಾಕ್ ಹೋಗಿ ಹೆಚ್ಚಿರತ್ತ. ಬಾಗಿಲು ಪಡ್ಕಾಕ ಎಂದರ ಚೋಳ ಇಳಿದ ತಾಯ್ಕಿಗೆ ವಿದ್ಯಾಗ ಬಾಗಿಲು ಸುಳ್ಕ್ಯಾಕ ಬಾಗಿಲು ಸುಳಿಕ್ಯಾಗ ಚೋಳ ಕಡದೈತಿ ಮಾತು ತಿಳ್ಕೊಂಡ ಆ ಔಷಧ ಒಂದು ಬಾಗಿಲು ಪಡಕಾಕ್ ಹೆಚ್ಚಿರತ್ತ. ಹೌದು ಹಂಗಾಗಿ ಚೋಳ ಹಿಡಿತೈತಿ. ಚೋಳ ಎಂದರ ಇಳಿದತ್ತು ಹೋತ್ ಮಾಸ್ತರ್. ಹಾಗೆ ವಿದ್ಯಾವಾಗಲಿ ಇವತ್ತು ಹಂಗಾಗಿತ್ತು ನೋಡು. ಮಾತಾಡೋದು ಮಾತಾಡ್ತೀವಿ, ಒಂದ್ ಏಟು ಎಲ್ಲಿ ಹೋಗ್ಬೇಕು ಏನಿಲ್ಲ ಅನ್ಕೋದು ಮಾತಾಡ್ತದ. ನಿನಗೇನು ಮಾತಾಡೋದು ಬೇಡ ಅಂದಿಲ್ಲ, ಮಾತಾಡ ನಿಮ್ಮ ಅವ್ವನ ಹೆಚ್ಚು ಮಾಡಿ ಹೆಂಗ ತೋರ್ಸತ್ ಹೇಳಿ ಮೂಲ ಸ್ತಂಭದಾಗ ಹಿಡ್ಕೊಂಡು ನಿಮ್ಮ ಅವ್ವನ ಬೆಳೆಸ್ಕೊತವ ಅಂತ ಹೇಳಿ. ಆ ಮೂಲ ಸ್ತಂಭದಾಗ ನಿಮ್ಮ ಅವ್ವ ಇದ್ದಾಗ ಆಕೆಗೆ ತಾಯಿ ಆರ್ದಾರ ತಂದೆ ಆರ್ದಾರ ಅಂತ ಕೇಳೇನಿ. ಅಂದ್ರೆ ಏನ್ರ ಹೇಳೋಣ ಇವತ್ತು ನೀರು ನಿರಾಕಾರ ಹತ್ತ ಕಡೆ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಹಸ್ತ ತೆಕ್ಕಿಲ್ಲ, ಹಸ್ತ ವಾಸ್ತುಗಳಿಲ್ಲ, ಏನೇನು ಇಲ್ಲ ಟೈಮ್ ಅದಾಗ ಕತ್ತಲ ಕಾದಂಬರಿ ಇರ್ತದತ್ತ ನೋಡು. ತೆಗೀರಿ ತಮ್ಮ ಒಂದಿತ್ತು ನೋಡ್ಲ ಹೆಂಗ್ ಕೂತಾರ ಮಾಸ್ತರ. ಕುಂಸ ಮಾಡ್ಕೊಳಕ್ ಕೂತಂಗ ಆಗೈತಿ. ಮತ್ ಕುಂಸ ಮಾಡ್ಕೊಂಡ್ ಮಾಡಿಸೋಂಗ ಕುಂಸ ಮಾಡಿಸೋಣ ಆಟ. ಮತ್ತ ಕುಂಸ ಯಾವಾಗ ಮಾಡ್ತಾರೋ, ಬಾಟಿ ಬರ್ಲಾರ್ದ ಮಾಡ್ತಾರ. ಬಾಟಿ ಬಂದಾಗ ಕುಂಸ ಮಾಡ್ತಾರೋ, ಅದಕ್ಕೆ ಕುಂಸ ಮಾಡ್ಕೊಳಕ್ ಕೂತಂಗ ಆಗೈತಿ ವಿದ್ಯಾಶ್ರೀ. ತಂಗಿ ಬಹಳ ಶಾನೆ ಅಲ್ಲ. ಎಲ್ಲಿ ನಿಮ್ಮ ತಾಯಿ ಹೇಳಿ ಕತ್ತಲ ಕಾಲಂಬರಿ ಅಂದ್ರೆ ಹೆಣ್ಣಂತ, ಕತ್ತಲ ಅಂದ್ರೆ ಹೆಣ್ಣಂತ. ಜಗದಾಗ ಮೊದಲು ನೀರು ನಿರಾಕಾರ ಹಚ್ಚಬಡೆ ಕತ್ತಬೇಕು ಅವ ನಾನು ಹೆಣ್ಣಂತ ಹೇಳ್ತಾವ. ವಿದ್ಯಾ ಒಂದ ಮಾತಾಡ ಕೇಳ್ತಾನು, ಆ ಕತ್ತಲದಾಗ ಏನಾರ ಹುಟ್ಟೈತೇನ? ಕತ್ತಲದಾಗ ಏನು ಹುಟ್ಟಂಗಿಲ್ಲ ವಿದ್ಯಾ. ಎಲ್ಲ ಹುಟ್ಟಬೇಕಾದ್ರೆ ಬೆಳಕಿನಾಗ ಹುಡ್ತತಿ. ಆ ಬೆಳಕಂದ್ರೆ ನೋಡು ಪರಮದೋಚಿ ಅಂದ್ರೆ ನನ್ನ ಪರಮಾತ್ಮ ನಾನು. ಆ ಸೋಚದಿಂದ ಎಲ್ಲ ಬೆಳಕಾಗೈತಿ, ಎಲ್ಲ ಹುಟ್ಟೈತಿ ಅಂತ ನಾ ಹೇಳಿ. ಆದ್ರೆ ಮಶೀಬನ ತಂಗಿನ ಬೇರೆ ಹಾದಿ ಹಿಡ್ದಾಡಿ. ಯಾಕಂದ್ರೆ ಮುಂದೆ ಏನು ತಿಳ್ತಾವ, ವಿದ್ಯಾಶ್ರೀ ಅಗಲಾಗ ಕತ್ತಿ ಬಿದ್ದೈತಿ ಕರೆ ಬ್ಯಾರೆ ಆಗಲಾಗಿಂದ ನನ್ನ ಯಾಕೆ ಅಂತ. ಹೊತ್ತು ಗೋರಿಗೆ ಜೀವ ನಡೆಸು ದೇವರ ಕಾಳಿಗೆ, ದೇವರ ಸರ್ವರಲ್ಲಿ ನಿಮ್ಮ ಕಾಮನ ಹೇಳಿರಿ.
ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿರು ಹಾರೆಯ ಎಂತ ಮಾತ ನಿನಗೆ ಬಂದ ಬೆಸಗಳ ತೀರಿ ಗಂಡ ತೀರ ಪಗ 5 ಮಂದಿ ಗಂಡ ಅವನ ಪಗ ಸದಾ ಡೊಗ್ಗುನಾಗಿ ಹೋತ ಒಗ್ಗ ಮಾತ್ರ ಬಿಟ್ಟೆ ಹಗ್ಗ ಹರಿತ ಕೋಲ ಮುರಿತ ಕೋಲಗಾಡುವೆ ಕೋಲನ್ನ ಕೋಲನ್ನೊಳಗ ಸೋಬಣ ಹಾಡುದ್ರೆ ಇವರ ಕೋಗೋದ ಚೋಕ್ ಮರಗ ಜೋರ ಮಾಡುದ್ರೆ ಗುಣವನ್ನ ಹರದಾರೇನ ಜೋಕ್ ಮಾರ್ದ ಮುಳ್ಳರೆ ವರವನ ಕಿರಣಕ್ಕ ಕುಟ್ಟಿ ಹಕ್ಕಿ ಆಡೋರೆ ವರ್ಷಕ್ಕೊಮ್ಮೆ ದೇವರಿಗೆ ಬರುವುದಿಲ್ಲ ನಡಬರ ಕಮಪ ಹಕ್ಕಿ ಬೇಕ ಕೋರಿ 5 ಸೇರ ಬಾಯನ್ನ ಬೇಕ ಇವರು ಹವನ ನಮ್ಮ ಮಕ್ಕಳ ಧರ್ಮ ಕಮಲ ಚಾಚಿಕ ಬಡ್ಡಿ ಆವಾರ ಗುರು ಪುತ್ರ ಬಂದ ಎದುರಸ ಗುಡ್ಡಾಡ